ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹರ್ಷಿತಾ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಇಸ್ ಜಸ್ಟ್ ಅ ರ್ಯಾಂಡಮ್ ಡೈಲಿ ವ್ಲಾಗ್ ಗೈಸ್. ನಾನು ಇವಾಗ ಅಷ್ಟೇ ಕಾಲೇಜಿಂದ ವಾಪಸ್ ಮನೆಗೆ ಹೊರಡ್ತಾ ಇದ್ದೀನಿ ಆ್ಯಂಡ್ ದ ಟೈಮ್ ಇಸ್ 4:35 ಆ್ಯಂಡ್ ನೀವು ನೋಡ್ಬೋದು ಆಟೋ ವೆಯ್ಟ್ ಮಾಡ್ತಾ ಇದೆ. ಯಾಕಪ್ಪ ಅಂತಂದರೆ ಇವಾಗ ಸೆಮಿಸ್ಟರ್ ಎಕ್ಸಾಮ್ಸ್ ನಡೀತಾ ಇದೆ ಸ್ಟೂಡೆಂಟ್ಸ್ಗೆಲ್ಲ ಆ್ಯಂಡ್ ಫ್ಯಾಕಲ್ಟೀಸ್ ವಿಲ್ ಆಲ್ಸೋ ಬಿ ಇಂಡಲ್ಜ್ಡ್ ಇನ್ ಇನ್ವಿಜಿಲೇಷನ್ ಡ್ಯೂಟಿ. ಹಾಗಾಗಿ ಬಸ್ಸಸ್ ಎಲ್ಲ 2 to 5 ಎಕ್ಸಾಮ್ಸ್ ನಡೀತಾ ಇದೆ. ಸೊ ಬಸ್ಸಸ್ ವಿಲ್ ಬಿ ಲೀವಿಂಗ್ ಬೈ 5:15. ಹಾಗಾಗಿ ತುಂಬ ಲೇಟ್ ಆಗಿಬಿಡುತ್ತೆ ಮನೆಗೆ ಹೋಗೋ ಅಷ್ಟರಲ್ಲಿ. ಲೈಕ್ 6:30 6:45 ಆ ಥರ ಆಗಿಬಿಡುತ್ತೆ. ಹಾಗಾಗಿ ಈ ಥರ ತುಂಬ ಲೇಟ್ ಆಗುತ್ತೆ ಅನ್ನುವಾಗ ನಾವು ಫ್ರೆಂಡ್ಸ್ 3 ಜನ ವಿಲ್ ಜಸ್ಟ್ ಗೋ ಬೈ ಆಟೋ. ಇವಾಗ ಆಟೋ ಬಂದಿದೆ ಗೈಸ್, ನಾವು ಇವಾಗ ಆಟೋ ಹತ್ಕೊಂಡಿದ್ದೀವಿ. ಸೊ 3 ಜನ ಮನೆಗೆ ಹೋಗ್ತಾ ಇದ್ದೀವಿ. ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ಇವತ್ತು ಕಾಲೇಜ್ ಬಸ್ ನಾವು ವೆಯ್ಟ್ ಮಾಡಲಿಲ್ಲ, ಬಿಕಾಸ್ ನಾನು ಹೇಳ್ದಂಗೆ 5:15 5:20 ಆಗಿಬಿಡುತ್ತೆ ಹೊರಡೋ ಅಷ್ಟರಲ್ಲಿ. ಸೊ ನಾವು ಮನೆಗೆ ಹೋಗೋ ಅಷ್ಟು 6:30 6:45 ಆಗೋಗುತ್ತೆ. ಸೊ 3 ಜನಕ್ಕೂ ತುಂಬ ಲೇಟ್ ಆಗುತ್ತೆ, ಬಿಕಾಸ್ ನಾವೆಲ್ಲ ದೂರ ದೂರ ಇರೋದು ಅಂದ್ಬಿಟ್ಟು ಆಟೋ ಬುಕ್ ಮಾಡ್ಕೊಂಡ್ಬಿಟ್ವಿ. ಆ್ಯಂಡ್ ಆನ್ ದ ವೇ ನಾವು ನಂದನ ಮ್ಯಾಮ್ನ ಮೆಟ್ರೋ ಸ್ಟೇಷನ್ಗೆ ಡ್ರಾಪ್ ಮಾಡಿ ಆ್ಯಂಡ್ ದೀಪಾ ಕಾಂಪ್ಲೆಕ್ಸಲ್ಲಿ ನಂದಿನಿ ಮ್ಯಾಮ್ನ ಡ್ರಾಪ್ ಮಾಡಿ ದೆನ್ ಐ ಜಸ್ಟ್ ಗೆಟ್ ಡೌನ್ ಇನ್ ಮೈ ಸ್ಟಾಪ್. ಸೊ ಬೇಗ ರೀಚ್ ಆಗ್ತೀವಿ ಅಂತ ಹೊರಟ್ಬಿಟ್ವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಜಸ್ಟ್ ಇವಾಗ ಮನೆಗೆ ಬಂದೆ ನಾನು. ನೀವು ನೋಡ್ಬೋದು ಇನ್ನೂ ನಾನು ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ. ಯಾಕೆ ಅಂತ ಹೇಳ್ತೀನಿ. ಸೊ ಒಂದು ನಿಮಿಷ ಅಟೈರ್ ತೋರಿಸ್ತೀನಿ. ನೋಡ್ಬೋದು, ದಿಸ್ ಇಸ್ ಮೈ ಸ್ಯಾರಿ. ಸೊ ಇವತ್ತು ಮಂಡೇ, ಹಾಗಾಗಿ ನಮ್ಮ ಕಾಲೇಜಲ್ಲಿ ಯೂನಿಫಾರ್ಮ್ ಇದೆ ಗೈಸ್ ಫಾರ್ ಫ್ಯಾಕಲ್ಟೀಸ್ ಆಲ್ಸೋ. ಸೊ ವಿ ಹ್ಯಾವ್ ಟು ಫಾಲೋ. ಸೊ ನಾನು ನಿಮಗೆ ಸಂಕಷ್ಟಿ ಚತುರ್ಥಿ ಬ್ಲಾಗಲ್ಲಿ ತೋರಿಸಿದ್ದೆ ಯೆಲ್ಲೋ ಕಲರ್. ಸೊ ದಟ್ ಈಸ್ ಮೈ ಯೂನಿಫಾರ್ಮ್ ಫಾರ್ Fridays. So Fridays and every faculty has to wear that saree. And ಇದು on Mondays. So regular Mondays ಅಲ್ಲಿ ಈ ಸ್ಯಾರಿ ಹಾಕೋಬೇಕು ನಾವು. Yes, this is my uniform saree on Mondays. So every Mondays we have to wear this. So ಡ್ರೆಸ್ ಕೂಡ ನಾನು ಚೇಂಜ್ ಮಾಡಿಲ್ಲ. ಸೊ ಪಾಪು ಕೆಳಗಡೆ ಮಲಗಿದ್ದಾನೆ. ಇವಾಗ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಗೈಸ್. ಆ್ಯಕ್ಚುಲಿ ನಾನು ನಿಮ್ಗೊಂದು ಸ್ಯಾರಿ ತೋರಿಸ್ಬೇಕು. ಸೊ ಫ್ರೆಶ್ ಅಪ್ ಆಗಿ ವಾಪಸ್ ಬರ್ತೀನಿ. ಓಕೆ, ಸೊ ಗೈಸ್ ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಸೊ ಏನಿಲ್ಲ, ಫೇಸ್ ವಾಶ್ ಮಾಡಿಕೊಂಡೆ ಅಷ್ಟೇ. ನಾನು ಆ್ಯಕ್ಚುಲಿ ನಾರ್ಮಲಾಗಿ ಏನು ಮಾಡ್ತೀನಿ ಅಂದರೆ ಫೇಸ್ ವಾಶ್ ಮಾಡಿದಾಗ ಡ್ರೈ ಆಗಿ ಬಿಟ್ಬಿಡ್ತೀನಿ. ಟವಲ್ ಗಿವಲ್ ಏನೂ ಯೂಸ್ ಮಾಡಲ್ಲ. ಸೊ ಅದಂಗೆ ಡ್ರೈ ಆಗಲಿ ಅಂತ ಅಷ್ಟೇ. ಸೊ ಇವಾಗ ನಿಮ್ಗೆ ಆ್ಯಕ್ಚುಲಿ 2 ಸ್ಯಾರಿ ತೋರಿಸ್ಬೇಕು. ಓಕೆ, ಆ ಸ್ಯಾರೀಸ್ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ಚೆನ್ನಾಗಿದೆ ಅಂತ. ಸೊ ಒಂದು ಐ ಹ್ಯಾಡ್ ಟೇಕನ್ ಇಟ್ ಫ್ರಮ್ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಪರ್ಚೇಸ್ ಮಾಡಿದ್ದು ಆ್ಯಂಡ್ ಇನ್ನೊಂದು ನನಗೆ ಹಿಂಗೆ ಒಬ್ಬರು ಗಿಫ್ಟ್ ಕೊಟ್ಟರು. ಓಕೆ, ಸೊ 2 ಸ್ಯಾರಿ ತೋರಿಸ್ತೀನಿ ನಿಮಗೆ. ಐ ಜಸ್ಟ್ ಶೋ ಯು. ಓಕೆ, ಜಸ್ಟ್ ಟೆಲ್ ಮಿ ದ ರಿವ್ಯೂಸ್ ಹೆಂಗಿದೆ ಅಂತ. 2ರಲ್ಲಿ ಯಾವ್ದು ಚೆನ್ನಾಗಿದೆ ಅನ್ನೋದು ದಯವಿಟ್ಟು ಕಾಮೆಂಟ್ ಮಾಡಿ. ಸೊ 2 ಕೂಡ ಅಗೇನ್ ಇಟ್ಸ್ ಕ್ರೇಪ್ ಸಿಲ್ಕ್. ದ ಫಸ್ಟ್ ಸ್ಯಾರಿ ಇಸ್ ದಿಸ್. ಸೊ ಇದು ಆ್ಯಕ್ಚುಲಿ ಥರ ಬ್ಲೂ ಗ್ರೀನ್ ಮಿಕ್ಸ್ ಇದೆ, ಆಫ್ ಆ್ಯಂಡ್ ಆಫ್ ಇದು. ಆ್ಯಂಡ್ ಅದರ್ ಹಾಫ್ ಇಸ್ ಡಾರ್ಕ್ ಪರ್ಪಲ್ ಗೈಸ್. ಆ್ಯಂಡ್ ಈ ಥರ ಒಂದು ಡಿಸೈನ್ ಇದೆ, ನೀವು ನೋಡ್ಬೋದು. ಇಟ್ಸ್ ವೆರಿ 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 ಗುಡ್. ಆ್ಯಂಡ್ ಇದು ಬುಟ್ಟ ಬರುತ್ತೆ ಈ ಕಡೆ, ಕೆನ್ ಜರ್ಸಿ ಈ ಥರ ಬುಟ್ಟ ಬರುತ್ತೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ಕಲರ್ ನನ್ನ ಹತ್ರ ಇರಲಿಲ್ಲ. ಸೊ ಹಾಗಾಗಿ ಇದೊಂದು ಕಲರ್ ತೊಗೊಂಡೆ. ಓಕೆ, ಆ್ಯಂಡ್ ಈ ಸ್ಯಾರಿ ನಾನು ತೊಗೊಂಡಿದ್ದು ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ, ಸುಮಾ ಬಾಲರಾಜ್ ಕಲೆಕ್ಷನ್ಸ್ ಅಂತ. ಇಟ್ಸ್ ವೆರಿ 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 ಗುಡ್ ಗೈಸ್. ಸೊ ನಿಮಗೂ ಏನಾದರೂ ಈ ಸ್ಯಾರಿ ಬೇಕಿತ್ತು ಅಂದರೆ ಪ್ಲೀಸ್ ಟು ಕಮೆಂಟ್. ಆ್ಯಂಡ್ ಇದೇ ಥರ ನಾವು 3 ಸ್ಯಾರೀಸ್ ತೊಗೊಂಡ್ವಿ. ಇದೇ ಥರ ಗೈಸ್ ನಾವು 3 ಸ್ಯಾರೀಸ್ ತೊಗೊಂಡ್ವಿ, ನಾನು, ನಂದನ ಮ್ಯಾಮ್, ನಂದಿನಿ ಮ್ಯಾಮ್. ಸೊ ಬೇರೆ ಬೇರೆ ಕಲರು, ಸೇಮ್ ಪ್ಯಾಟರ್ನ್. ನಾವು ಮುಂದಿನ ಯಾವುದಾದ್ರೂ ಒಂದು ಕಾಲೇಜ್ ಒಕೇಶನಲ್ಲಿ 3 ಜನ ಹಾಕೊಂಡು ಬರೋಣ ಒಟ್ಟಿಗೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಆವಾಗ ನಿಮಗೆ ನಾನು ತೋರಿಸ್ತೀನಿ ಸ್ಯಾರೀಸು. ಸೊ ಸದ್ಯಕ್ಕೆ ಇದು ನಾನು ತೊಗೊಂಡು ಬಂದೆ, ಹಾಗಾಗಿ ಇದನ್ನು ತೋರಿಸೋಣ ಅಂತ ಅಂದ್ಕೊಂಡು ತಂದೆ. ಸೊ ಇಟ್ಸ್ ವೆರಿ 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 ಗುಡ್ ಗೈಸ್. ಸೊ ಕಲರ್ ಹೆಂಗಿದೆ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ಈ ಥರ ಕಲರ್ ನನ್ನ ಹತ್ರ ಇಲ್ಲವೇ ಇರಲಿಲ್ಲ. ಸೆಕೆಂಡ್ ಸ್ಯಾರಿ ಇಸ್ ದಿಸ್. ಯಸ್, ಹೇಗಿದೆ, ಇದು ಹೆಂಗಿದೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಇದು ಕೂಡ ಕ್ರೇಪ್ ಸಿಲ್ಕ್ ಸ್ಯಾರಿ. ಇದು ನಂಗೆ ಹೆಂಗೆ ಬಂತು ಅಂದರೆ, ನಾನು ರೀಸೆಂಟಾಗಿ ನನ್ನ ಕಸಿನ್ ಮ್ಯಾರೇಜ್ಗೆ ಅಂತ ಹೋಗಿದ್ದೆ, ನನ್ನ ಸ್ವಂತ ಚಿಕ್ಕಮ್ಮನ ಮಗಳು ಮದುವೆ. ಸೊ ಅಲ್ಲಿ ನಮ್ಮ ಚಿಕ್ಕಮ್ಮ ನನಗೆ ಕೊಟ್ಟಿದ್ದಂಥ ಸ್ಯಾರಿ ಇದು, ಕ್ರೇಪ್ ಸಿಲ್ಕ್ ಅಗೇನ್. ಆ್ಯಂಡ್ ಈ ಪರ್ಟಿಕ್ಯುಲರ್ ಕಲರ್ ಕೂಡ ನನ್ನ ಹತ್ರ ಇರಲಿಲ್ಲ. ಸೊ ಯಾ, ಇದೊಂದು ಕಲೆಕ್ಷನ್. ಇದು ತುಂಬ ಚೆನ್ನಾಗಿದೆ ಗೈಸ್. ಇಟ್ಸ್ ವೆರಿ 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 ಸಾಫ್ಟ್. ಆ್ಯಂಡ್ ಇದು ಕೂಡ ಬುಟ್ಟ ಸ್ಯಾರಿ, ನೋಡ್ಬೋದು. ಇದು ಕೂಡ ಬುಟ್ಟ ಸ್ಯಾರಿ.
ಆ್ಯಂಡ್ ಸ್ವಲ್ಪ ಲ್ಯಾವೆಂಡರ್ ಜೊತೆ ಡಾರ್ಕ್ ಪರ್ಪಲ್ ಮಿಕ್ಸ್ ಆಗಿದೆ. ಇಟ್ಸ್ ವೆರಿ 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 ಗುಡ್. ಯಾ, ಇದಾಗಿದೆ ನನ್ನ ಸೀರೆ ಕಲೆಕ್ಷನ್. ಎಸ್ ಗೈಸ್, ಈಗ ನೋಡಿದ್ರಲ್ಲ ನನ್ನ ಸ್ಯಾರಿ. ಸೊ ನಿಮಗೆ ಆ ಪೇಜ್ ಏನಾದರೂ ID ನೇಮ್ ಬೇಕು ಅಂತಂದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ನಾನು ಇನ್ಸ್ಟಾಗ್ರಾಮ್ ಪೇಜ್ ID ಕಳಿಸ್ತೀನಿ. ಆ್ಯಂಡ್ ಇಟ್ಸ್ ನಾಟ್ ಎಟ್ ಆಲ್ ಅ ಪ್ರಮೋಷನ್ ವಿಡಿಯೋ. ನನಗೆ ಇಷ್ಟ ಆಗಿ ನಾನು ನನ್ನ ಪರ್ಸ್ನಲ್ ಮನೇಲಿ ತೊಗೊಂಡಿದ್ದಂತಹ ಸ್ಯಾರಿ ಅದು. ಆ್ಯಂಡ್ ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ 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 ಗುಡ್. ಆ್ಯಂಡ್ ಪ್ರೈಸ್ ಬಂದು ಜಸ್ಟ್ 1000 ಗೈಸ್, ಬರೀ 1000. ಸೊ ಪ್ರೈಸ್ ಕೇಳಿ ಶಾಕ್ ಆಗಿಬಿಡ್ತೀರಾ ನೀವು. ಅಷ್ಟು ಅಫೋರ್ಡಬಲ್ ರೇಂಜ್ಗೆ ಯಾರೂ ಕೊಡಲ್ಲ. ಲೈಕ್ ಇನ್ನು ಮಿನಿಮಮ್ ಅಂದರೂ ನಿಮಗೆ 1500 ಕಮ್ಮಿ ಯಾರೂ ಕೊಡಲ್ಲ ಶಾಪಲ್ಲಿ. ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಸೊ ಹಾಗಾಗಿ ಕ್ವಾಲಿಟಿ ಚೆನ್ನಾಗಿದೆ ಅಂತ ನಾನು ಅದನ್ನು ತೋರಿಸಿದ್ದು ಬ್ಲಾಗಲ್ಲಿ. ಎಸ್, ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ. ಸ್ವಲ್ಪ ಈ ಕೆಳಗೆ ಹೋಗಿ ಏನಾದರೂ ಕೆಲಸ ಇದೆ ಸ್ವಲ್ಪ ಮಾಡೋಣ. ಓಕೆ, ಸಿ ಯು. ಪಾಪು ಮಲಗಿದ್ದಾನೆ. ಎದ್ದಿದ್ದೀರಾ? ಸೊ ಈಗ ಎದ್ದೇಳ್ತಾ ಇದ್ದಾನೆ. ಹಾಗಾಗಿ ಅವನು ಎದ್ದಾಳ ಅಷ್ಟರಲ್ಲಿ ಸಾಂಬಾರಿಗೆ ರೆಡಿ ಮಾಡಿಬಿಡೋಣ ಅಂತ ಮಾಡಿದೆ. ಸೊ ಇವತ್ತು ನಮ್ಮ ಮನೇಲಿ ಕಡಲೆಕಾಳು ಸಾಂಬಾರು. ಸೊ ಕಡಲೆಕಾಳೆಲ್ಲ ಮೊಳಕೆ ಬಂದಿದೆ. ಆ್ಯಂಡ್ ಬದನೆಕಾಯಿ ಮಸಾಲೆಗೆ ಆ್ಯಂಡ್ ಕಾಯಿ ಎಲ್ಲ ರೆಡಿ ಇದೆ. ಜಸ್ಟ್ ರುಬ್ಬಿ ಗ್ರೈಂಡ್ ಮಾಡಿ ಮಸಾಲೆ ಹಾಕಿದ್ರೆ ಸಾಂಬಾರು ರೆಡಿ. ಅದೇನು ಮುಗ್ದೋಗುತ್ತೆ ಹಾಫ್ ಆನ್ ಅವರಲ್ಲಿ. ಸೊ ಆ್ಯಂಡ್ ಆಲ್ಸೋ ಗೆಣ್ಸ್ ಇದೆ ಇವತ್ತು. ಸೊ ಗೆಣ್ಸನ್ನ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಕುಕ್ಕರ್ಗೆ ಹಾಕಿ ವಿಶಿಲ್ ಓಡಿಸ್ಬಿಟ್ರೆ ತಿನ್ನೋಣ ಅಂತ. ಬಿಕಾಸ್ ತುಂಬ ಒಳ್ಳೆಯದು ಗೆಣಸು. ಎಸ್, ಎತ್ತ ಅನ್ಸುತ್ತೆ ಗೈಸ್. ನೋಡೋಣ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಶ್ರಿತಾ ವ್ಲಾಗ್ಸ್. ಇಲ್ಲ ಮಗ ಇದ್ರಾ? ಬರುವಾ ಅಮ್ಮೋ, ಎದಳಿ ಸಾಕು, ಲೇಟ್ ಆಗಿದೆ. ಬನ್ನಿ, ಕಾಮ್ 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 ಕಾಮ್. ಬಾ ಮಗ್ನೆ. ಹೋಮ್ವರ್ಕ್ ಕೊಟ್ಟಿದ್ದಾರಾ ಇವತ್ತು? ಇಲ್ಲ, ಮ್ಯಾಂಗೋ ತಿನ್ಲಿಲ್ಲ ಇವತ್ತು ನೀನು ಬಾಕ್ಸಲ್ಲಿ. ಯಾಕೆ? ಚೆನ್ನಾಗಿರ್ಲಿಲ್ವಾ? ನಾಳೆ ಮತ್ತೇನು ಹಾಕ್ಲಿ? ಪೊಮೊಗ್ರಾನೇಟ್, ಆಪಲ್ ಹಾಕ್ಲಾ? ಓಕೆ, ಡನ್ 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 ಡನ್. ಬಾ ಮಂಗ. ಪಾಪುನ್ ಕರ್ಕೊಂಡು ಹೊರಗಡೆ ಕೂರಿಸ್ಕೊಂಡೆ. ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಬಿಕಾಸ್ ಪಾಪ ಅವನಿಗೂ ಬೆಳಗ್ಗಿಂದ ನಾನು ಇರಲ್ಲ. ಹಾಗಾಗಿ ಅವನ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಹೀಗೆ ಆದಷ್ಟು ಡೈಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅವನು ಸ್ಕೂಲಲ್ಲಿ ಏನಾಯಿತು ಅಂತೆಲ್ಲ ಕೇಳ್ಕೊಂಡು ಕೂತಿರ್ತೀನಿ ಅವನ ಹತ್ರ. ಅದು ಏನೇನೋ ಹೇಳ್ತಾ ಇರುತ್ತೆ, ಅದು ಹೇಳ್ಕೊಟ್ರು ಅಂತ. ಸೊ ಹೀಗೆ ನಾರ್ಮಲ್ ಆಗಿ ನಾವು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಅವ್ನು ಏನೇನಿದೆ ಅಸೈನ್ಮೆಂಟ್ಸು ಅಥವಾ ನಂದೇನಾದರೂ ಕೆಲಸ ಇತ್ತು ಕಾಲೇಜ್ದು ಅನ್ನೋ ಥರ ಇದ್ರೆ ಮಾಡ್ಕೋತೀನಿ. ಈಗ ಎಕ್ಸಾಮ್ಸ್ ನಡೀತಿರೋ ಕಾರಣ ನನಗೆ ಪ್ರಿಪೇರ್ ಆಗೋದೆಲ್ಲ ಅಷ್ಟಿರಲ್ಲ. ಸೊ ನನ್ನ ಕ್ಲಾಸಸ್ ಸ್ಟಾರ್ಟ್ ಆಗಿಬಿಟ್ರೆ ಗೈಸ್ ನಾನು ಇಷ್ಟು ಫ್ರೀ ನಾನು ಇರೋದೇ ಇಲ್ಲ. ತುಂಬ ಬ್ಯುಸಿ ಆಗಿರ್ತೀನಿ. ನನ್ನ ಪ್ರಿಪ್ರೇಷನ್ ಆಗೋಗಿರುತ್ತೆ, ನನ್ನ ಸ್ಟಡೀಸೇ ಆಗೋಗ್ಬಿಟ್ಟಿರುತ್ತೆ. ಈಗ ಸ್ವಲ್ಪ ಎಕ್ಸಾಮ್ ಟೈಮ್ ಅಂತ ಪ್ರಿಪ್ರೇಷನ್ ಏನೂ ಇಲ್ಲ ಅಂತ ಸ್ವಲ್ಪ ಫ್ರೀ ಇದ್ದೀನಿ ಅಷ್ಟೇ. ಸೊ ದಿಸ್ ಇಸ್ ಹೌ ವಿ ಸ್ಪೆಂಡ್ ಆರ್ ಬ್ಯೂಟಿಫುಲ್ ಟೈಮ್ ಅಂತ ಹೇಳ್ಬೋದು. ಸೊ ಇದಾದ್ಮೇಲೆ ಕೆಳಗೆ ಹೋಗೋಣ ಬಾ ಅಮ್ಮ ಸೈಕಲ್ ಓಡಿಸು ಅಂತ ಹಠ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ನೋಡೋಣ ಹೆಂಗೋಗುತ್ತೆ ಅಂತ. ಮಗ್ನೆ ಹಾಯ್ ಮಾಡು. ಹೇಳು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೈಸ್ ಅಕ್ಷಿತಾ ಬ್ಲಾಗ್ಸ್. ಏನ್ ಮಾಡೋದ ನಾವಿಬ್ರು? ನಾನು ಬರಲ್ಲ. ಏನ್ ಹೇಳ್ಕೊಟ್ರು ಸ್ಕೂಲಲ್ಲಿ ಅದಕ್ಕೆ ಹೇಳು. ಏನು ಏನು ಇತ್ತು ಡ್ಯಾನ್ಸ್ ಹೇಳ್ಕೊಟ್ರಾ? ಯಾವ ಸಾಂಗ್ ಮಗ್ನೆ ಇದು? ಜೋಡಿ ಅಂತ ಸಾಂಗ್ ಬರೀ ಇದ್ದ. ಸೊ ಗೈಸ್ ನಾವೀಗ ಮೇಲ್ಗಡೆ ಬಂದಿದ್ದೀವಿ. ಸೊ ಅವನಿಗೆ ನಾನು ಮಾತಾಡಿಸ್ತಾ ಇದ್ದೆ. ಮಾತಾಡಕ್ ಹೋಗ್ಬಿಡಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು
ಹತ್ರ ಇತ್ತು ಹ್ಮ್. ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೈಸ್ ಅರ್ಷಿತಾ ಬ್ಲಾಗ್ಸ್. ಈಗ ಸಾಕು ಹೆಸರು ಹೇಳ್ತೀಯ ಅದನ್ನೇ ಬೋರ್ ಆಗ್ಬಿಡುತ್ತೆ. ಇವಾಗ ಬೋರ್ ಇಲ್ಲ ಇವಾಗ ಗಿಡ ಸರಿಯಾಗಿ ಬೆಳ್ದವೆ ನೋಡು. ಮೆಣಸಿನಕಾಯಿ ಗಿಡ ಎಲ್ಲ ಬೆಳ್ದವೆ ರಸ್. ನಮ್ಗೆ ಹೆಂಗ್ ಹೇಳಿದ್ದು ನಾವು ಕೆಳಗೆ ಹೋಗೋಣ ಹೇಳು ಅವ್ರಿಗೆ ಯಾವ So- movie ಅಂತ ಹೇಳು. ಬಾಯ್ ಬಾಯ್ ಗೈಸ್ ಆಮೇಲೆ ಸಿಗ್ತೀನಿ. ಒಂದು ಸೈಕಲ್ ಓಡಿಸ್ಬೇಕಂತೆ ಸ್ವಲ್ಪ ಹೊತ್ತು ಸೈಕಲ್ ಓಡಿಸ್ಕೊಂಡು ಆಮೇಲೆ ನಿಮ್ಗೆ ಬಾಯ್ ಬಾಯ್. ಕೊಡು ಮಗ್ನೆ ಒಂದ್ ನಿಮಿಷ. ಹಾಯ್. ಸೊ ಗೈಸ್ ಫ್ರೂಟ್ಸ್ ಬೇಕಿತ್ತು ಸ್ವಲ್ಪ. ನನ್ನ ಹಸ್ಬೆಂಡ್ಗೆ ಬರುವಾಗ ಫ್ರೂಟ್ಸ್ ತರಕ್ಕೆ ಹೇಳಿದೆ ಬಿಕಾಸ್ ಪಾಪುಗೆ ಡೈಲಿ ಬಾಕ್ಸ್ ಹಾಕಿ ಕಳಿಸ್ಬೇಕು. ಫ್ರೂಟ್ಸ್ ಫುಲ್ ಖಾಲಿ ಆಗಿತ್ತು, ಹಾಗಾಗಿ ಹೊಸ ಹೊಸ ಫ್ರೂಟ್ಸ್ ಅದೇನೋ ಇತ್ತು, ಡೇಟ್ಸು ಮತ್ತೆ ಲಿಚಿ ಅವ್ನು ತಿನ್ನಲ್ಲ ಪಾಪ, ಆದ್ರೂ ತಗೊಂಡ್ ಬಂದಿದ್ದಾರೆ. ನೋಡ್ಬೇಕು ಅವ್ನು ತಿಂತಾನ ಇಲ್ವಾ ಅಂತ. ಸೊ ಮ್ಯಾಂಗೋ, ಪೊಮೊಗ್ರಾನೆಟ್, ಆಪಲ್ ಅಂಡ್ ಪಪಾಯ ಒಂದು ಇಷ್ಟಪಡ್ತಾನೆ. ಪಪಾಯ, ಮ್ಯಾಂಗೋ, ಆಪಲ್ ಸ್ವಲ್ಪ ರೆಗ್ಯುಲರ್ ಆಗಿ ತಿಂತಾನೆ. ಈ ಲಿಚಿ ಎಲ್ಲ ನಂಗೆ ಡೌಟ್ ಇದೆ ಅವ್ನು ತಿಂತಾನೆ ಅಂತ, ಬಿಕಾಸ್ ಅದು ನನ್ಗೇನೆ ಒಂಥರ ಸಪ್ಪೆ ಅನ್ಸುತ್ತೆ, ತಿನ್ನಕ್ ಅಷ್ಟು ಇಷ್ಟ ಆಗಲ್ಲ. ಸೊ ನೋಡ್ಬೇಕು ಪಾಪು ಏನ್ ತಿಂತಾನೆ ಅಂತ. ಸೊ ಫ್ರೂಟ್ಸ್ ಎಲ್ಲ ತಂದ್ರು, ಅದೆಲ್ಲ ಈಗ ಫ್ರೂಟ್ ಬೌಲ್ಗೆ ಹಾಕಿ ಜೋಡಿಸ್ತಾ ಇದ್ದೀನಿ. ಸೊ ಇಷ್ಟು ಫ್ರೂಟ್ಸ್ ಒಂದು ಬರುತ್ತೆ, ಒಂದು 20 days ವರ್ಗೂ ಬರುತ್ತೆ, ಬಿಕಾಸ್ ಅವ್ನು ತಿನ್ನೋ ಸ್ವಲ್ಪನೇ ಅಲ್ವಾ, ಆರಾಮಾಗಿ 20 days ವರ್ಗೂ ಬರುತ್ತೆ. ಇವಾಗ ಸಾಂಬಾರ್ ಆಗಿದೆ, ಅನ್ನ ಆಗಿದೆ. ಸೊ ಕಡಲೆಕಾಳು ಸಾಂಬಾರ್, ಬಿಸಿ ಬಿಸಿ ಸಾಂಬಾರ್ ರೆಡಿ ಆಗಿದೆ. ಈಗ ಪಾಪಗೆ ಊಟ ಹಾಕೋತಾ ಇದ್ದೀನಿ. ಅವನಿಗೆ ಊಟ ಮಾಡಿಸಿ ನಾನು ಬಿಸಿ ಬಿಸಿ ಊಟ ಮಾಡಿಕೊಂಡು ನಿಮಗೆ ಮತ್ತೆ ಸಿಗ್ತೀನಿ. ಸೊ ನಾರ್ಮಲ್ ಆಗಿ ಅವ್ನಿಗೆ ಹಿಂಗೆ ಮನೇಲಿ ಏನು ಮಾಡಿರ್ತೀವಿ ಅಡುಗೆ ಅದೇ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಬಿಸಿ ಬಿಸಿ ತಿನ್ನಿಸ್ಬಿಡ್ತೀನಿ. ಇವತ್ತು ಮಂಡೇ ಆಗಿರೋದ್ರಿಂದ ಮೊಟ್ಟೆ ತಿನ್ಸಲ್ಲ, ಮಂಡೇ ಒಂದಿನ ಎಕ್ಸ್ಕ್ಲೂಡ್ ಮಾಡ್ತೀನಿ, ಮಿಕ್ಕಿದಿನೆಲ್ಲ ಮೊಟ್ಟೆ ತಿನ್ನಿಸ್ತೀನಿ. ಸೊ ಇಬ್ರು ಊಟ ಮಾಡಿಕೊಂಡು ಮತ್ತೆ ನಿಮಗೆ ಸಿಗ್ತೀವಿ. ಬಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಈಗ ಜಸ್ಟ್ ರೂಮಿಗೆ ಬಂದು ಊಟ ಮಾಡ್ಕೊಂಡು ಪಾಪು ನಂದಿಬ್ರದ್ದು ಊಟ ಆಯ್ತು. ಆಟ ಆಡ್ತಿದ್ದಾನೆ ಗೈಸ್, ಏನೋ ಥರ್ಮೋಕೋಲ್ ಇಟ್ಕೊಂಡು. ಸೊ ಇವಾಗ ಸಿಕ್ಕಾಪಟ್ಟೆ ಶಕೆ, ಫ್ಯಾನ್ ಹಾಕ್ತೀನಿ ಅಂಡ್ ಲೈಟ್ ಕೂಡ ಹಾಕ್ತೀನಿ. ಡಲ್ ಆಗ್ತಾ ಇದೆ, ಈಗ ಸಾಕು. ಸೊ ನಾನೀಗ ಬೆಳಗ್ಗೆ ಆಟ ಆಡ್ತಿರೋ ಬಂದೆ. ಸೊ ನಾನೀಗ ಬೆಳಗ್ಗೆ ನಾರ್ಮಲ್ ಆಗಿ ಹಿಂದಿನ ದಿನ ರಾತ್ರಿನೇ ಸ್ಯಾರಿ ಗಿರಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ, ಬಿಕಾಸ್ ನಾನು ಬೆಳಗ್ಗೆ ಟೈಮ್ ಆಗಲ್ಲ ಗೈಸ್, ಒಂದೊಂದು ನಿಮಿಷನೂ ಇಂಪಾರ್ಟೆಂಟ್ ನನಗೆ. ಹಾಗಾಗಿ ಯಾವ ಸ್ಯಾರಿ ಹಾಕೋಬಹುದು ಅಂದ್ಬಿಟ್ಟು ಆಯ್ತು ಇವಾಗ ಸುಮ್ಮನಿರೋ ಮಗನೆ. ಸೊ ಇವಾಗ ಯಾವ ಸ್ಯಾರಿ ಹಾಕೋಬಹುದು ಅಂತ ನೋಡ್ತಾ ಇದ್ದೀನಿ, ಬಟ್ ನೋ ಐಡಿಯಾ. ನೋಡುವ. ಸೊ ನೋಡ್ತಾ ಇದ್ದೀನಿ ಯಾವ ಸ್ಯಾರಿ ಹಾಕೋಬಹುದು ಅಂತ. ಸೊ ಲೆಟ್ ಮೀ ಚೆಕ್ ಗೈಸ್. ಅಯ್ಯಪ್ಪ ದೇವ್ರೆ, ಗೊತ್ತಿಲ್ಲ ಗೈಸ್ ಯಾವ್ದು ಹಾಕೊಳ್ಳೋದು ಅಂತ. ನೋಡೋಣ, ಇದು ಹಾಕೋತೀನಿ ಯಾಕಂದ್ರೆ ಇದು ವಾಷಬಲ್ ಆಗಿ ಇದನ್ನ ಹಾಕೋತೀನಿ. ಇದನ್ನ ಜಸ್ಟ್ ಹಿಂಗೆ ಇಟ್ಕೊಂಡ್ಬಿಡ್ತೀನಿ. ನಾರ್ಮಲಿ ಪಿನ್ ಕೂಡ ಮಾಡ್ತೀನಿ ನಾನು, ಬಟ್ ಇವತ್ತು ಯಾಕೋ ಪಿನ್ ಮಾಡೋ ಅಷ್ಟು ಪೇಷನ್ಸ್ ಇಲ್ಲ. ನಾರ್ಮಲ್ ಆಗಿ ಈ ಥರ ಟೈಮ್ ಇಲ್ಲ, ಪೇಷನ್ಸ್ ಇಲ್ಲ ಅಂದಾಗ ಪಿನ್ ಮಾಡಲ್ಲ, ಸುಮ್ಮನೆ ಹಾಗೆ ಸಿಂಗಲ್ ಪಿನ್ ಥರ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಬಿಕಾಸ್ ಈಗ ಕ್ಲಾಸಸ್ ಬೇರೆ ಇಲ್ದಿರೋ ಕಾರಣ ಅಷ್ಟು ನೀನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಎಸ್, ಇದಾಗಿತ್ತು ಗೈಸ್ ಇವತ್ತಿನ ಬ್ಲಾಗ್. ಜಸ್ಟ್ ಅ ರ್ಯಾಂಡಮ್ ಡೈಲಿ ಬ್ಲಾಗ್ ಅಷ್ಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ನನ್ನ ಮಗ ಸಿಕ್ಕಾಪಟ್ಟೆ ನೋಡಿ, ಇಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅವನು ಅದು ತೊಗೊತಿರ್ತಾನೆ. ಅವ್ನು ಹಿಂಗೆ ಬಿಟ್ಬಿಟ್ರೆ ಎಲ್ಲ ಹಾಳು ಮಾಡಿಬಿಡ್ತಾನೆ. ಸೊ ಹಾಗಾಗಿ ಎಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಮಗನೆ ಬಾಯ್ ಮಾಡು. ಬಾಯ್ ಬಾಯ್.